ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾನ್ಶಿಯಸ್ ಟ್ರೈಬ್. ಇವತ್ತಿನ ಫಾಸ್ಟ್ ಫೇಸ್ ವರ್ಲ್ಡ್ ಅಲ್ಲಿ ನಾವೆಲ್ಲರೂ ನಿರಂತರವಾಗಿ ಓಡ್ತಾ ಇದೀವಿ. ಸದಾ ಕಾಲ ಸ್ಟ್ರೆಸ್, ಆಂಗ್ಸೈಟಿ ಅಂಡ್ ಡಿಸ್ಟ್ರಾಕ್ಷನ್ಸ್. ಬೆಳಗ್ಗೆ ಎದ್ದ ತಕ್ಷಣ ಫೋನ್ ಸ್ಕ್ರಾಲ್ ಮಾಡೋದ್ರಿಂದ ಹಿಡಿದು ರಾತ್ರಿ ಮಲಗೋವರೆಗೂ ನಮಗೆ ಸಾವಿರಾರು ಥಾಟ್ಸ್ ಬಂದು ಹೋಗಿರ್ತವೆ. ಬಟ್ ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬೇಕು. ಈ ಎಲ್ಲಾ ಗದ್ದಲಗಳ ನಡುವೆ ನೀವು ನಿಜವಾಗ್ಲೂ ಲೈಫಲ್ಲಿ ಏನ್ ಸಾಧಿಸ್ಬೇಕು ಅಂತ ಅನ್ಕೊಂಡಿದ್ರೆ ಅದ್ರ ಕಡೆ ನಿಮ್ ಗಮನ ಇದೆಯಾ? ನೀವು ನಿಮ್ ಲೈಫ್ ನ ಕಾನ್ಶಿಯಸ್ ಆಗಿ ಡಿಸೈನ್ ಮಾಡ್ಕೊಂಡಿದ್ದೀರಾ ಅಥವಾ ಬರೀ ಪರಿಸ್ಥಿತಿಗಳಿಗೆ ರಿಯಾಕ್ಟ್ ಮಾಡ್ಕೊಂಡು ಬದುಕ್ತಾ ಇದ್ದೀರಾ? ಬಹಳಷ್ಟು ಜನ ಜೀವನದಲ್ಲಿ ಸ್ಟಕ್ ಆಗಿರ್ತಾರೆ. ಅವ್ರಿಗೆ ಲೈಫ್ ಅಲ್ಲಿ ದೊಡ್ಡ ಡ್ರೀಮ್ ಇರುತ್ತೆ. ಒಳ್ಳೆಯ ಕೆರಿಯರ್, ಫೈನಾನ್ಷಿಯಲ್ ಫ್ರೀಡಮ್, ಹ್ಯಾಪಿ ರಿಲೇಶನ್ಶಿಪ್ಸ್ ಅಂಡ್ ಮೆಂಟಲ್ ಪೀಸ್. ಆದ್ರೆ ಅದನ್ನ ಹೇಗ್ ಪಡಿಬೇಕು ಅಂತ ಗೊತ್ತಿರಲ್ಲ. ಇಲ್ಲಿ ನಮ್ಗೆ ಮ್ಯಾನಿಫೆಸ್ಟೇಷನ್ ಅಂಡ್ ಲಾ ಆಫ್ ಅಟ್ರಾಕ್ಷನ್ ಸಹಾಯಕ್ಕೆ ಬರುತ್ತೆ. ಮ್ಯಾನಿಫೆಸ್ಟೇಷನ್ ಅಂದ್ರೆ ಸುಮ್ನೆ ಕುತ್ಕೊಂಡು ನಾನು ಅನ್ಕೊಂಡಿದ್ದಲ್ಲ ಆಗುತ್ತೆ ಅಂತ ಹಗಲ್ಗನ್ಸ್ ಕಾಣೋದಲ್ಲ. ನಿಮ್ಮ ತಲೆಯಲ್ಲಿರೋ ಯೋಜನೆಗಳಿಗೆ, ನಿಮಗಿರೋ ಆಸೆಗಳಿಗೆ ಒಂದು ಶಕ್ತಿ ತುಂಬಿ ಅದನ್ನ ರಿಯಾಲಿಟಿ ಆಗಿ ಕನ್ವರ್ಟ್ ಮಾಡುವಂತ ಒಂದು ಪ್ರೋಸೆಸ್. ಇವತ್ತಿನ ಈ ವಿಡಿಯೋದಲ್ಲಿ ಜಗತ್ತಿನಾದ್ಯಂತ ಮಿಲಿಯನ್ಸ್ ಆಫ್ ಪೀಪಲ್ ತಮ್ಮ ಲೈಫ್ ಚೇಂಜ್ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡಿರುವಂತ ಪವರ್ಫುಲ್ ಟೆಕ್ನಿಕ್ ಬಗ್ಗೆ ಕಂಪ್ಲೀಟ್ ಅನಾಲಿಸಿಸ್ ಮಾಡ್ತಾ ಇದೀವಿ. ಅದು 369 ಮ್ಯಾನಿಫೆಸ್ಟೇಷನ್ ಮೆಥಡ್. ಈ ವಿಡಿಯೋ ಮುಗಿಯೋಷ್ಟರಲ್ಲಿ ನಿಮ್ಗೆ ಈ ಮೆಥಡ್ ನ ಹಿಂದೆ ಇರುವಂತ ಸೈನ್ಸ್, ಗ್ರೇಟ್ ಸೈಂಟಿಸ್ಟ್ ನಿಕೋಲಾ ಟೆಸ್ಲಾ ಅವರ ಸೀಕ್ರೆಟ್ ಥಿಯರಿ ಮತ್ತೆ ಇದನ್ನ ನಿಮ್ ಲೈಫ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಈ 369 ಮೆಥಡ್ ನ ರೂಟ್ ಇರೋದು ಒನ್ ಆಫ್ ದ ಗ್ರೇಟೆಸ್ಟ್ ಮೈಂಡ್ಸ್ ಆದಂತ ನಿಕೋಲಾ ಟೆಸ್ಲಾ ಅವರ ಹತ್ರ. ಟೆಸ್ಲಾ ಕೇವಲ ಆಲ್ಟರ್ನೇಟಿವ್ ಕರೆಂಟ್ ಮತ್ತು ವೈರ್ಲೆಸ್ ಟೆಕ್ನಾಲಜಿ ಇನ್ವೆಂಟ್ ಮಾಡಿದಂತ ಸೈಂಟಿಸ್ಟ್ ಮಾತ್ರ ಆಗಿರ್ಲಿಲ್ಲ, ಅವರು ಅತೀಂದ್ರಿಯ ವಿಜ್ಞಾನಿ ಆಗಿದ್ರು. ಅವರು ಯೂನಿವರ್ಸಲ್ ಎನರ್ಜಿ ಪ್ಯಾಟರ್ನ್ಸ್ ನ ಡಿಕೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಟೆಸ್ಲಾ ಅವರು ಒಂದು ಫೇಮಸ್ ಸ್ಟೇಟ್ಮೆಂಟ್ ಹೇಳಿದ್ರು, ಇಫ್ ಯು ನ್ಯೂ ದ ಮ್ಯಾಗ್ನಿಫಿಸೆನ್ಸ್ ಆಫ್ ದ 3, 6 and 9 ದೆನ್ ಯು ವುಡ್ ಹ್ಯಾವ್ ಅ ಕೀ ಟು ದ ಯೂನಿವರ್ಸ್. ಅವರು ತಮ್ಮ ಪರ್ಸನಲ್ ಲೈಫ್ ಅಲ್ಲೂ ಕೂಡ ಈ ನಂಬರ್ಗಳ ಬಗ್ಗೆ ತುಂಬಾ ಅಬ್ಸೆಸ್ಡ್ ಆಗಿದ್ರು. ಯಾವುದೇ ಹೋಟೆಲ್ ರೂಮ್ಗೆ ಹೋದ್ರು ಅವರು 369 ಅಥವಾ ಮಲ್ಟಿಪಲ್ಸ್ ಆಫ್ 3 ಇರುವಂತ ರೂಮ್ಗೆ ಹೋಗ್ತಾ ಇದ್ರು. ಅವರು ಯಾಕೆ 369 ಈ 3 ನಂಬರ್ಗಳಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು ಅಂದ್ರೆ, ನಂಬರ್ 3 ಈ ನಂಬರ್ ನಮ್ಮ ಕ್ರಿಯೇಷನ್ ಅಥವಾ ಎನರ್ಜಿ ಸೋರ್ಸ್ ನ ರೆಪ್ರೆಸೆಂಟ್ ಮಾಡುತ್ತೆ. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್, ಮೈಂಡ್, ಬಾಡಿ ಅಂಡ್ ಸ್ಪಿರಿಟ್, ಎನರ್ಜಿ, ಫ್ರೀಕ್ವೆನ್ಸಿ ಅಂಡ್ ವೈಬ್ರೇಷನ್. ಹೀಗೆ ನಂಬರ್ 3 ಅನ್ನೋದು ಈ ಪ್ರಕೃತಿಯ ಮೂಲ ತ್ರಿಕೋನ ಅಂತ ಟೆಸ್ಲಾ ಅವ್ರು ನಂಬಿದ್ರು. ಟೆಸ್ಲಾ ಅವರ ಪ್ರಕಾರ 3 ಅನ್ನೋದು ಈ ಪ್ರಕೃತಿಯ ಮೂಲ ಆದ್ರೆ, ನಂಬರ್ 6 ಅನ್ನೋದು ಆ ಶಕ್ತಿಯ ಬೌದ್ಧಿಕ ರೂಪ ಅಂದ್ರೆ ಫಿಸಿಕಲ್ ಫಾರ್ಮ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಈ ನಂಬರ್ 6 ಮ್ಯಾಗ್ನೆಟಿಕ್ ಫೀಲ್ಡ್ ತರ ಕೆಲಸ ಮಾಡುತ್ತೆ. ಟೆಸ್ಲಾ ಅವರು ಹೇಳಿದ ರೀತಿಯಲ್ಲಿ 3 ಪ್ರಕೃತಿಯ ಮೂಲ ಸಂಖ್ಯೆ ಮತ್ತು 6 ಭೌತಿಕ ರೂಪ ಆದ್ರೆ, ಇದನ್ನೆಲ್ಲ ಒಳಗೊಂಡಿರುವಂತ ಬ್ರಹ್ಮಾಂಡನೇ ನಂಬರ್ 9. ನಂಬರ್ 9 ಅಂದ್ರೆ ಅದು ಪರಿಪೂರ್ಣತೆ, ಬ್ರಹ್ಮಾಂಡದ ದೈವಿಕ ನಿಯಂತ್ರಣದ ಸಂಕೇತ ಅಂತ ಟೆಸ್ಲಾ ಅವರು ಭಾವಿಸಿದ್ರು. ಯಾವಾಗ ನಾವು ಈ 3 ನಂಬರ್ಗಳ ವೈಬ್ರೇಷನ್ ನ ಒಟ್ಟಿಗೆ ಸೇರಿಸ್ತೀವೋ ಅಲ್ಲಿ ಒಂದು ಎನರ್ಜಿ ಪೋರ್ಟಲ್ ಕ್ರಿಯೇಟ್ ಆಗುತ್ತೆ. ಇದನ್ನೇ ನಾವು ಮ್ಯಾನಿಫೆಸ್ಟೇಷನ್ಗೆ ಬಳಸ್ಕೋತೀವಿ. ಕೆಲವ್ರಿಗೆ ಅನಿಸ್ಬೋದು ಇದೆಲ್ಲ ಬರೀ ನಂಬರ್ ಗಿಮಿಕ್, ಮೂಢನಂಬಿಕೆ ಅಂತ. ಆದ್ರೆ ಇದನ್ನ ಮಾಡರ್ನ್ ಸೈನ್ಸ್ ಆಂಗಲ್ ಅಲ್ಲಿ ನೋಡೋಣ. ಕ್ವಾಂಟಮ್ ಫಿಸಿಕ್ಸ್ ನ ಪ್ರಕಾರ ಇಡೀ ಪ್ರಪಂಚದಲ್ಲಿರೋ ಪ್ರತಿಯೊಂದು ವಸ್ತುನು ಕೊನೆಯಲ್ಲಿ ಎನರ್ಜಿಯಿಂದಾನೇ ಮಾಡಲ್ಪಟ್ಟಿದೆ. ನಮ್ಮ ಆಲೋಚನೆಗಳು, ಥಾಟ್ಸ್ ಕೂಡ ಕೇವಲ ಇಮ್ಯಾಜಿನೇಷನ್ ಅಲ್ಲ, ಅವುಗಳು ಕೂಡ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ನಾವು ಯಾವ್ದ್ರ ಬಗ್ಗೆ ಹೆಚ್ಚಾಗಿ ಯೋಚಿಸ್ತೀವಿ ಆ ಫ್ರೀಕ್ವೆನ್ಸಿನ ಯೂನಿವರ್ಸ್ಗೆ ಬ್ರಾಡ್ಕಾಸ್ಟ್ ಮಾಡ್ತಾ ಇರ್ತೀವಿ. ಇನ್ನು ನ್ಯೂರೋ ಸೈನ್ಸ್ ಕಡೆ ಬರೋಣ. ನಮ್ಮ ಬ್ರೈನ್ ನಲ್ಲಿ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅನ್ನೋ ಒಂದು ಫಿಲ್ಟರ್ ಇರುತ್ತೆ. ಜಗತ್ತಲ್ಲಿ ನಮ್ಗೆ ಕಾಣುವಂತ ಲಕ್ಷಾಂತರ ಇನ್ಫಾರ್ಮೇಶನ್ ಅಲ್ಲಿ ನಮ್ಗೆ ಯಾವ್ದು ಇಂಪಾರ್ಟೆಂಟ್ ಅಂತ ನಾವು ಕಮಾಂಡ್ ಕೊಟ್ಟಿರ್ತೀವಿ ಅದ್ರ ಮೇಲೆ ಮಾತ್ರ ಫೋಕಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನೀವೊಂದು ಪರ್ಟಿಕ್ಯುಲರ್ ಕಾರ್ ಇಷ್ಟಪಟ್ಟು ಬೈ ಮಾಡಬೇಕು ಅಂತ ಅನ್ಕೊಂಡಾಗ ರೋಡಲ್ಲಿ ಎಲ್ಲೇ ಹೋಗ್ತಾ ಇದ್ರು ನಿಮ್ಗೆ ಹೆಚ್ಚಾಗಿ ಅದೇ ಕಾರು ಕಾಣಿಸೋದಕ್ಕೆ ಶುರು ಆಗುತ್ತೆ. ಇದು ಮ್ಯಾಜಿಕ್ ಅಲ್ಲ, ಇದು RAS ಅಂದ್ರೆ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್. ನಿಮ್ಮ ಇಷ್ಟದ ಕಾರ್ ಫೋಟೋನ ನಿಮ್ಮ ಮೈಂಡ್ ನಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿರುತ್ತೆ. ನಾವು 369 ಮೆಥಡ್ ಯೂಸ್ ಮಾಡಿ ದಿನಕ್ಕೆ 3 ಸಲ ನಮ್ಮ ಗೋಲ್ಸ್ ನ ಬರಿಬೇಕಾದ್ರೆ ನಾವು ನಮ್ಮ RAS ಸಿಸ್ಟಮ್ ನ ರೀಪ್ರೋಗ್ರಾಮ್ ಮಾಡಿರ್ತೀವಿ. ನಾವು ನಮ್ಮ ಬ್ರೈನ್ಗೆ ನಮ್ಮ ಗೋಲ್ಸ್ ನ ಮ್ಯಾಚ್ ಮಾಡುವಂತ ಆಪರ್ಚುನಿಟೀಸ್ ಮೇಲೆ ಮಾತ್ರ ಗಮನ ಹರಿಸಬೇಕು ಅಂತ ಕಮಾಂಡ್ ಮಾಡಿರ್ತೀವಿ.
ಇದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ಆಕ್ಟಿವೇಟ್ ಮಾಡುತ್ತೆ. ಈಗ ನಾವು ಇಂಪಾರ್ಟೆಂಟ್ ಫೇಸ್ಗೆ ಬಂದಿದ್ದೀವಿ. ಈ 369 ಮ್ಯಾನಿಫೆಸ್ಟೇಷನ್ ಪ್ರಾಕ್ಟೀಸ್ ಮಾಡೋದು ತುಂಬಾ ಈಸಿ. ಮತ್ತೆ ನಿಮ್ಗೆ ಯಾವುದೇ ಕಾಸ್ಟ್ಲಿ ಥಿಂಗ್ಸ್ ಬೇಕಾಗಿಲ್ಲ. ಒಂದು ಹೊಸ ನೋಟ್ಬುಕ್ ಮತ್ತೆ ಒಂದು ಪೆನ್ ಇದ್ರೆ ಸಾಕು. ನಿಮ್ ಲೈಫಲ್ಲಿ ನೀವು ಯಾವ ವಿಷಯನ ಬದಲಾಯಿಸ್ಕೋಬೇಕು ಅಥವಾ ಯಾವ ವಿಷಯನ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಂತಿದ್ದೀರಾ, ಆ ವಿಷಯದ ಬಗ್ಗೆ ಒಂದು ಅಫರ್ಮೇಶನ್ ರೆಡಿ ಮಾಡ್ಕೋಬೇಕು. ಆ ಅಫರ್ಮೇಶನ್ ಒನ್ ಲೈನರ್ ಆಗಿರ್ಬೇಕು, ಮತ್ತೆ ಪ್ರೆಸೆಂಟ್ ಅಥವಾ ಪಾಸ್ಟ್ ಟೆನ್ಸ್ ಅಲ್ಲಿ ಇರ್ಬೇಕು, ಮತ್ತೆ ಅದರಲ್ಲಿ ಕೃತಜ್ಞತೆ ಇರಬೇಕು. ನನಗೆ ತುಂಬಾ ದುಡ್ಡು ಬೇಕು ಅಥವಾ ನಾನು ಆಫೀಸ್ ನಲ್ಲಿ ಪ್ರಮೋಷನ್ ಪಡ್ಕೋಬೇಕು, ಈ ರೀತಿ ನಿಮ್ಮ ಅಫರ್ಮೇಶನ್ ಇರಬಾರ್ದು. ಯಾಕೆಂದ್ರೆ ನನಗೆ ಬೇಕು ಬೇಕು ಅಂತ ಅಂದ್ರೆ ಅದು ನನ್ನ ಹತ್ರ ಇಲ್ಲ ಅನ್ನೋ ಕೊರತೆನ ತೋರಿಸುತ್ತೆ. ಅದ್ರ ಬದಲು ನಾನು ನನ್ನ ಕೆಲಸದಲ್ಲಿ ಪ್ರಮೋಷನ್ ಪಡ್ಕೊಂಡಿದ್ದೀನಿ, ಅದಕ್ಕೋಸ್ಕರ ನಾನು ತುಂಬಾ ಕೃತಜ್ಞನಾಗಿದ್ದೀನಿ. ನಾನು ಆರ್ಥಿಕವಾಗಿ ಸಮೃದ್ಧನಾಗಿದ್ದೀನಿ, ಅದಕ್ಕೋಸ್ಕರ ನಾನು ಬಹಳ ಕೃತಜ್ಞನಾಗಿದ್ದೀನಿ. ಈ ರೀತಿ ನಿಮ್ಮ ಅಫರ್ಮೇಶನ್ ಇರಬೇಕು. ಬೆಳಗ್ಗೆ ಎದ್ದ ತಕ್ಷಣ 20 ನಿಮಿಷದ ಒಳಗೆ ನಿಮ್ಮ ಬ್ರೈನ್ ಆಲ್ಫಾ ಸ್ಟೇಟ್ ಅಲ್ಲಿ ಇರುತ್ತೆ. ಆ ಟೈಮಲ್ಲಿ ನೀವು ಕ್ರಿಯೇಟ್ ಮಾಡಿರೋ ಅಫರ್ಮೇಶನ್ ನ 3 ಸಲ ನಿಮ್ ಬುಕ್ ಅಲ್ಲಿ ಬರೀಬೇಕು. ಈ ಅಫರ್ಮೇಶನ್ ನ ಪ್ರತಿಯೊಂದು ವರ್ಡ್ ಕೂಡ ಅನುಭವಿಸ್ತಾ ಬರೀಬೇಕು. ಮಧ್ಯಾಹ್ನ 1 ರಿಂದ 3 ಗಂಟೆ ಮಧ್ಯೆ ನಿಮ್ಮ ಕಮಿಟ್ಮೆಂಟ್ಸ್ ಗಳ ಮಧ್ಯೆ ಸ್ವಲ್ಪ ಬ್ರೇಕ್ ತಗೊಂಡು ಅದೇ ಅಫರ್ಮೇಶನ್ ನ ಯಾವುದೇ ಡಿಸ್ಟ್ರಾಕ್ಷನ್ ಇಲ್ಲದೆ 6 ಸಲ ಬರೀಬೇಕು. ಇದು ನಿಮ್ಮ ಗೋಲ್ ನ ಬಗ್ಗೆ ನಿಮ್ಮ ಬ್ರೈನ್ಗೆ ಒಂದು ರಿಮೈಂಡರ್ ಕೊಡುತ್ತೆ. ರಾತ್ರಿ ಮಲ್ಕೊಳ್ಳೋದಕ್ಕೆ ಮುಂಚೆ ಕೊನೆಯದಾಗಿ ಅದೇ ಅಫರ್ಮೇಶನ್ ನ 9 ಸಲ ಬರೀಬೇಕು. ಬರೆದು ಮುಗಿಸಿದ ತಕ್ಷಣ ಯಾವುದೇ ಫೋನ್ ನೋಡದೆ ಆರಾಮಾಗಿ ಮಲ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಆ ಅಫರ್ಮೇಶನ್ ನಲ್ಲಿರೋ ಆ ಆಲೋಚನೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಇಡೀ ರಾತ್ರಿ ಪ್ರೋಸೆಸ್ ಆಗುತ್ತೆ. ನಾನು ಇಷ್ಟೊತ್ತು ಬೆಳಿಗ್ಗೆ 3 ಸಲ, ಮಧ್ಯಾಹ್ನ 6 ಸಲ ಮತ್ತು ರಾತ್ರಿ 9 ಸಲ ನಿಮ್ಮ ಗೋಲ್ನ ಅಥವಾ ನಿಮ್ಮ ಅಫರ್ಮೇಶನ್ ನ ಬರಿಬೇಕು ಅಂತ ಹೇಳಿದೆ. ಆದ್ರೆ ಇದನ್ನ ನಾವು ಒಂದಿನ ಬರೆದು ಮರ್ತು ಹೋಗೋದಲ್ಲ. ಇದನ್ನ ನಾವು 33 ದಿನ ಅಥವಾ 45 ದಿನಗಳವರೆಗೆ ಪ್ರತಿದಿನ ತಪ್ಪದೆ ಬರಿಬೇಕು. ಒಂದು ದಿನ ಸ್ಕಿಪ್ ಆದ್ರೂ ಕೂಡ ಮತ್ತೆ ಮೊದಲಿನಿಂದ ಶುರು ಮಾಡಬೇಕು. ಅಂದ್ರೆ ಫಸ್ಟ್ ಡೇ ಅಂತ ಸ್ಟಾರ್ಟ್ ಮಾಡಬೇಕು. ಇದರಿಂದ ನೀವು ನಿಮ್ಮ ಗೋಲ್ ಬಗ್ಗೆ, ನೀವು ಬರಿತಿರೋ ಅಫರ್ಮೇಶನ್ ಬಗ್ಗೆ ಎಷ್ಟು ಸೀರಿಯಸ್ ಆಗಿದ್ದೀರಾ ಅಂತ ಈ ಯೂನಿವರ್ಸ್ಗೆ ಗೊತ್ತಾಗ್ತಿರುತ್ತೆ. ಹಾಗೆ ನೀವು ಏನ್ ಆಗ್ಬೇಕು ಅನ್ಕೊಂಡಿದ್ದೀರಾ ಅಥವಾ ಏನ್ ಬೇಕು ಅಂತ ಅನ್ಕೋತಿದ್ದೀರಾ, ಅದೆಲ್ಲ ಈ ಯೂನಿವರ್ಸ್ ಅಲ್ಲಿ ಆಲ್ರೆಡಿ ಎಕ್ಸಿಸ್ಟ್ ಆಗಿದೆ. ಮತ್ತೆ ಅದಕ್ಕೆಲ್ಲ ಒಂದು ವೈಬ್ರೇಷನ್ ಇರುತ್ತೆ. ನೀವು ಈ ರೀತಿ 369 ಮೆಥಡ್ ನ ಫಾಲೋ ಮಾಡೋ ಮುಖಾಂತರ ನಿಮ್ಮ ವೈಬ್ರೇಷನ್ ನ ಹೈ ಮಾಡ್ಕೊಂಡು ಆ ಗೋಲ್ ನ ವೈಬ್ರೇಷನ್ ಗೆ ಮ್ಯಾಚ್ ಮಾಡ್ತಿರ್ತೀರ. ಯಾವಾಗ ನಿಮ್ಮ ವೈಬ್ರೇಷನ್ ಮತ್ತು ನಿಮ್ಮ ಆ ಗೋಲ್ ನ ವೈಬ್ರೇಷನ್ ಸೇಮ್ ಆಗುತ್ತೆ, ಆಗ ನೀವು ಅನ್ಕೊಂಡಿರೋದು ನಿಮಗೆ ಸಿಗುತ್ತೆ. ಸೊ ದಿಸ್ ಮ್ಯಾನಿಫೆಸ್ಟೇಷನ್ ಈಸ್ ಆಸ್ ಸಿಂಪಲ್ ಆಸ್ ದಟ್. ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಒಂದ್ ಮಾತು ಹೇಳ್ತಾರೆ, ಯು ಡೋಂಟ್ ಮ್ಯಾನಿಫೆಸ್ಟ್ ವಾಟ್ ಯು ವಾಂಟ್, ಯು ಮ್ಯಾನಿಫೆಸ್ಟ್ ವಾಟ್ ಯು ಆರ್ ಅಂತ. ನೀವು ಪ್ರತಿದಿನ ಬರಿಬೇಕಾದ್ರೆ ನಿಮ್ಮ ಮೈಂಡ್ ನಲ್ಲಿ ಯಾವ ತರದ ಎಮೋಷನ್ಸ್ ರನ್ ಆಗ್ತಿದೆ ಅನ್ನೋದು ತುಂಬಾ ಮುಖ್ಯ. ನಿಮ್ಮ ಮನಸ್ಸಿನ ತುಂಬಾ ಸಾಲದ ಭಯ ಇಟ್ಕೊಂಡು ಬುಕ್ ಮೇಲೆ ನಾನು ಕೋಟ್ಯಾಧಿಪತಿ ಆಗಿದ್ದೀನಿ ಅಂತ ಎಷ್ಟೇ ಸಲ ಬರೆದ್ರು ನಿಮ್ಮ ಭಯದ ಫ್ರೀಕ್ವೆನ್ಸಿನೇ ಮ್ಯಾನಿಫೆಸ್ಟ್ ಆಗುತ್ತೆ. ಸೊ ನಿಮ್ಮ ಬರವಣಿಗೆ 10% ವರ್ಕ್ ಆದ್ರೆ ರಿಮೈನಿಂಗ್ 90% ವರ್ಕ್ ಆಗೋದು ನಿಮ್ಮ ವೈಬ್ರೇಷನಲ್ ಅಲೈನ್ಮೆಂಟ್. ನಿಮ್ಮ ವೈಬ್ರೇಷನ್ ನ ನಿಮ್ಮ ಗೋಲ್ಸ್ ನ ಜೊತೆ ಅಲೈನ್ ಮಾಡ್ಕೋಬೇಕು. ನೀವು ಈ 3 ಸಿಂಪಲ್ ವಿಷಯಗಳನ್ನ ಅಭ್ಯಾಸ ಮಾಡಬೇಕು. ನಿಮ್ಮ ಗೋಲ್ ಅಚೀವ್ ಆಗಿರೋ ಹಾಗೆ ಭಾವಿಸಿ ಅದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ ಸಿಚುವೇಶನ್ ಅಲ್ಲಿ ನಿಮ್ಗೆ ಸಿಗುವಂತ ಆನಂದನ, ಆ ನೆಮ್ಮದಿನ ಬರಿಬೇಕಾದ್ರೆ ಫೀಲ್ ಮಾಡಿ. ಕೃತಜ್ಞತೆ ಅನ್ನೋದು ಮ್ಯಾನಿಫೆಸ್ಟೇಷನ್ ಅಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ. ನಿಮಗೆ ಈ ಮ್ಯಾನಿಫೆಸ್ಟೇಷನ್ ಜರ್ನಿಲಿ ಸಿಗೋ ಚಿಕ್ಕ ಚಿಕ್ಕ ಗೆಲುವುಗಳನ್ನ, ಸಹಾಯ ಮಾಡೋ ಪ್ರತಿಯೊಂದು ಸಿಚುವೇಶನ್ಗೂ, ಪ್ರತಿಯೊಬ್ಬ ವ್ಯಕ್ತಿಗೂ ಥ್ಯಾಂಕ್ಸ್ ಹೇಳ್ತಾ ಇರಿ. ಎಷ್ಟೋ ಜನ ಮಾಡೋ ಅತಿ ದೊಡ್ಡ ತಪ್ಪು ಇದೆ, ಬರೆದಿಟ್ಟು ಮಲ್ಕೊಳ್ಳೋದು. 369 ಮೆಥಡ್ ನಿಮಗೆ ದಾರಿನ ತೋರಿಸುತ್ತೆ, ಆದ್ರೆ ಆ ದಾರಿಲಿ ನಡಿಬೇಕಾಗಿರೋದು ನೀವೇ. ಯೂನಿವರ್ಸ್ ನಿಮಗೆ ಕೊಡುವಂತಹ ಸಣ್ಣ ಸಣ್ಣ ಐಡಿಯಾಗಳು, ಆಪರ್ಚುನಿಟೀಸ್ ಮೇಲೆ ತಕ್ಷಣ ಆಕ್ಷನ್ ತಗೊಳ್ಳಿ. ಕೆಲ್ಸನ ಹುಡುಕ್ದೆ ಬರೀ ಕೆಲ್ಸ ಸಿಗ್ಲಿ ಅಂತ ಬರ್ದಿಟ್ಟು ಮಲ್ಕೊಂಡ್ರೆ ಕೆಲ್ಸ ನಿಮ್ಮನ್ನ ಹುಡ್ಕೊಂಡ್ ಬರಲ್ಲ. 369 ಮ್ಯಾನಿಫೆಸ್ಟೇಷನ್ ಮೆಥಡ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ತಿಳ್ಕೊಂಡ್ವಿ. ಈಗ ಇದು ಯಾಕೆ ವರ್ಕ್ ಆಗಲ್ಲ ಅಂತ ತಿಳ್ಕೊಳ್ಳೋಣ. ಇದನ್ನ ಮಾಡ್ಬೇಕಾದ್ರೆ ನಾವು ಮಾಡೋ ಕಾಮನ್ ಮಿಸ್ಟೇಕ್ಸ್ ಏನು ಅಂತ ಡಿಕೋಡ್ ಮಾಡೋಣ.
ಯಾವಾಗ ನೀವು ನನಗಿದು ಈಗ್ಲೇ ಆಗ್ಬೇಕು, ಇಲ್ಲಾಂದ್ರೆ ನನ್ನ ಲೈಫ್ ಹಾಳಾಗೋಗುತ್ತೆ, ನನಗಿದು ಬೇಗ ಸಿಗ್ಬೇಕು, ಇಲ್ಲಾಂದ್ರೆ ನನ್ನ ಲೈಫಲ್ಲಿ ನೆಮ್ಮದಿನೇ ಇರಲ್ಲ, ಈ ರೀತಿ ಡೆಸ್ಪರೇಷನ್ ಅಲ್ಲಿ ಇರ್ತೀರಾ, ಆಗ ನೀವು ಯೂನಿವರ್ಸ್ಗೆ ಅದು ನನ್ನ ಹತ್ರ ಇಲ್ಲ ಅನ್ನೋ ಲ್ಯಾಕ್ ಸಿಗ್ನಲ್ ನ ಸೆಂಡ್ ಮಾಡ್ತಿರ್ತೀರಾ. ಇದರಿಂದ ನಿಮ್ಮ ಮ್ಯಾನಿಫೆಸ್ಟೇಷನ್ ಪ್ರೋಸೆಸ್ ಇನ್ನೂ ಡಿಲೇ ಆಗುತ್ತೆ. ಹಾಗಾಗಿ ಔಟ್ಕಮ್ಗೆ ಯಾವಾಗ್ಲೂ ಡಿಟ್ಯಾಚ್ಡ್ ಆಗಿರಿ. ಯೂನಿವರ್ಸ್ ಮೇಲೆ ನಂಬಿಕೆ ಇಡಿ, ಹಾಗೆ ಎಂಡ್ ರಿಸಲ್ಟ್ ಮೇಲೆ ಫೋಕಸ್ ಮಾಡದೆ ಡೈಲಿ ಪ್ರೋಸೆಸ್ ಮೇಲೆ ಫೋಕಸ್ ಮಾಡಿ. ನೀವು ದಿನಕ್ಕೆ ಒಂದು 15 ನಿಮಿಷ 369 ಮೆಥಡ್ ನ ಬರೆದು ಮಿಕ್ಕಿರೋ 23 ಗಂಟೆಯನ್ನು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ರೆ ಈ ಮ್ಯಾನಿಫೆಸ್ಟೇಷನ್ ಮೆಥಡ್ ಖಂಡಿತ ವರ್ಕ್ ಮಾಡಲ್ಲ. ನೀವೇನೋ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ, ಅದನ್ನಾಗ್ಲೇ ಬೇರೆಯವರು ಮಾಡಿರ್ತಾರೆ, ಅದನ್ನು ನೋಡಿ ನೀವು ಜಲಸ್ ಫೀಲ್ ಮಾಡಿದ್ರು ಕೂಡ ನಿಮ್ಮ ರೈಟಿಂಗ್ ವರ್ಕ್ ಆಗಲ್ಲ. ನಿಮ್ಮ ರೈಟಿಂಗ್ ಇಂದ ಗಳಿಸ್ಕೊಂಡಿರೋ ಪಾಸಿಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿ ಆಗಿ ಕನ್ವರ್ಟ್ ಆಗೋಗಿರುತ್ತೆ. ಎಲ್ಲೋ ಕೇಳ್ದೆ, ವಿಡಿಯೋದಲ್ಲಿ ನೋಡ್ದೆ, ಅದಕ್ಕೆ ವರ್ಕ್ ಆಗುತ್ತಾ ನೋಡೋಣ ಅಂತ ಟ್ರೈ ಮಾಡ್ತಿದ್ದೀನಿ, ಈ ರೀತಿ ಡೌಟ್ ಇಟ್ಕೊಂಡು ಟ್ರೈ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ಡೌಟ್ ಇಸ್ ದ ಫಸ್ಟ್ ಎನಿಮಿ ಆಫ್ ದ ಮ್ಯಾನಿಫೆಸ್ಟೇಷನ್. ನಾವು ಯಾವುದೇ ಕೆಲಸ ಟ್ರೈ ಮಾಡಿದ್ರು 100% ನಂಬಿಕೆ ಇಟ್ಟು ಟ್ರೈ ಮಾಡಬೇಕು. ಈ 369 ಮ್ಯಾನಿಫೆಸ್ಟೇಷನ್ ಮೆಥಡ್ ಅನ್ನೋದು ಬರೀ ಬರವಣಿಗೆ ಅಭ್ಯಾಸ ಅಲ್ಲ, ಇದು ನಿಮ್ಮ ಲೈಫ್ ನ ಕಾನ್ಶಿಯಸ್ ಆಗಿ ಚೇಂಜ್ ಮಾಡ್ಕೊಳ್ಳೋ ಅಂತ ಒಂದು ಇನ್ಕ್ರೆಡಿಬಲ್ ಜರ್ನಿ. ನಿಮ್ಮ ಬ್ರೈನ್ ನಲ್ಲಿ ಅಗಾಧವಾದ ಶಕ್ತಿ ಇದೆ. ಯಾವಾಗ ನೀವು ನಿಮ್ಮ ಥಾಟ್ಸ್, ಫೀಲಿಂಗ್ಸ್ ಮತ್ತೆ ಇನ್ಸ್ಪೈರ್ಡ್ ಆಕ್ಷನ್ ನ ಯೂನಿವರ್ಸಲ್ ಡಿವೈನ್ ನಂಬರ್ಸ್ ಜೊತೆ ಅಲೈನ್ ಮಾಡ್ತೀರಾ, ಆಗ ನಿಮ್ಮ ಲೈಫ್ ಅಲ್ಲಿ ಮಿರಾಕಲ್ಸ್ ನಡೆಯೋದಕ್ಕೆ ಶುರು ಆಗುತ್ತೆ. ಸೊ ಇವತ್ತೇ ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡಿ. ಒಂದು ಹೊಸ ಬುಕ್ ತಗೊಳ್ಳಿ, ನಿಮ್ಮ ಅಫರ್ಮೇಶನ್ ನ ಡಿಸೈಡ್ ಮಾಡ್ಕೊಳ್ಳಿ, 369 ಮ್ಯಾನಿಫೆಸ್ಟೇಷನ್ ಮೆಥಡ್ ನ ಯೂಸ್ ಮಾಡಿಕೊಂಡು ನಿಮ್ಮ ಲೈಫ್ ನ ಚೇಂಜ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಈ ವಿಡಿಯೋನ ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ, ಹಾಗೆ ಇದೇ ರೀತಿ ವಿಡಿಯೋಗಳಿಗೆ ನಮ್ಮ ಕಾನ್ಶಿಯಸ್ ಟ್ರೈಬ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ ಲೈಫ್ ನಲ್ಲಿ ಏನಾದ್ರೂ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು, ನಿಮ್ಮ ಜೀವನದಲ್ಲಿ ಮೇಜರ್ ಶಿಫ್ಟ್ ಮಾಡ್ಕೋಬೇಕು ಅಂತ ಬಯಸಿದ್ರೆ ಈ ಕೆಳಗೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.